ಗರಿಗರಿಯಾದ ಗೋಧಿ ಕಜ್ಜಾಯ ಮಾಡೋದು ಹೆಂಗೆ ಅಂತ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ 3 ಲೋಟ ಚಿರೋಟಿ ರವೆ ತಗೊಂಡಿದ್ದೀನಿ. ಹಾಗೆ 1 ಲೋಟ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆ, 1 ಚಿಟಿಕೆ ಆಗೋಷ್ಟು ಉಪ್ಪು. ಇದನ್ನೆಲ್ಲ ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೋಬೇಕಾಗತ್ತೆ. ಈ ಹಿಟ್ಟು 4 ರಿಂದ 5 ಗಂಟೆ ಚೆನ್ನಾಗಿ ನೆನಿಬೇಕು. ಹಾಗೆ 1 ಚಿಪ್ ಆಗೋಷ್ಟು ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಸ್ಮಾಲ್ ಗ್ಲಾಸ್ ಅಲ್ಲಿ 3/4 ಲೋಟ ಆಗೋಷ್ಟು ಬಿಳಿ ಎಳ್ಳು ತಗೊಂಡಿದ್ದೀನಿ. ಅದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಹಾಗೆ ತುರ್ದಿಟ್ಕೊಂಡಿರೋ ಒಣ ಕೊಬ್ಬರಿನೂ ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಆ ಪೌಡರ್ನ ನಾವು ಆಲ್ರೆಡಿ ಮಾಡಿಟ್ಕೊಂಡಿರೋ ಕಜ್ಜಾಯದ ಹಿಟ್ಟು ಜೊತೆ ಬೆರೆಸ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾವಿಲ್ಲಿ ರವಾ ಗೋಧಿ ಡೋ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ, ಅದನ್ನ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡು ವಸಿಬೇಕಾಗತ್ತೆ. ಸೈಡ್ಸ್ ಅಲ್ಲೆಲ್ಲ ತೆಳ್ಳಗ್ ವಸ್ತು, ಮಿಡಲ್ ಅಲ್ಲಿ ಸ್ವಲ್ಪ ದಪ್ಪ ಇರ್ಲಿ. ಅದ್ರೊಳಗೆ ಕಜ್ಜಾಯದ ಹಿಟ್ಟಿನ ಉಂಡೆ ಇಟ್ಕೊಂಡು ಎಲ್ಲ ಸೈಡ್ಸ್ ಕವರ್ ಮಾಡಿ ಆ ಉಂಡೆನ ರೋಟಿ ಮೇಕರ್ ಅಲ್ಲಿ ಇಟ್ಟು ಪ್ರೆಸ್ ಮಾಡಿ ಅದನ್ನ ತುಪ್ಪದಲ್ಲಿ ಕರೆದ್ರೆ ಮುಗೀತು. ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಯೂಟ್ಯೂಬ್ ನಲ್ಲಿ ಫುಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ನೋಡೋದು ಮರಿಬೇಡಿ.